ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಅಲೆಮಾರಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಹೊರಟಿರೋದು ಕೇರಳದ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಅಲೆಪಿಯ ಕಡೆಗೆ. ಬೆಂಗಳೂರಿನಿಂದ ಪ್ರತಿದಿನ ಸಂಜೆ 4:40ಕ್ಕೆ ಹೊರಡುವಂತಹ ತ್ರಿವೇಂದ್ರಂ ಎಕ್ಸ್‌ಪ್ರೆಸ್ಸಲ್ಲಿ ನಮ್ಮ ಪ್ರಯಾಣ ಹೊರಟಿತು ಅಲೆಪಿಯ ಕಡೆಗೆ. ಅಲೆಪಿ ಬೆಂಗಳೂರಿನಿಂದ ಸುಮಾರು 558 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಅಲೆಪಿಗೆ ಸುಮಾರು 12 ಗಂಟೆಗಳ ಕಾಲದ ಪ್ರಯಾಣ. ಮೈಸೂರಿನಿಂದ 444 ಕಿಲೋಮೀಟರ್ ದೂರದಲ್ಲಿರುವ ಅಲೆಪಿ ಮಂಗಳೂರಿನಿಂದ 485 ಕಿಲೋಮೀಟರ್ ದೂರದಲ್ಲಿದೆ. ಅರ್ಲಿ ಮಾರ್ನಿಂಗ್ 5 ಗಂಟೆಗೆಲ್ಲ ಅಲೆಪಿ ರೀಚ್ ಆದ್ವಿ. ನಾವು ಅಲೆಪಿಯಲ್ಲಿ ಬೋಟ್ ಹೌಸ್ ಬುಕ್ ಮಾಡಿದ್ವಿ. ಬೋಟ್ ಹೌಸ್ ಚೆಕ್ ಇನ್ ಟೈಮ್ ಬಂದು ಮಧ್ಯಾಹ್ನ 12 ಗಂಟೆ. ಬೆಳಗ್ಗೆ 5 ಗಂಟೆಯಿಂದ 12 ಗಂಟೆವರೆಗೂ ಏನು ಮಾಡೋದು ಅಂದ್ಕೊಂಡು ನಾವು ಮನ್ರೋ ಐಲ್ಯಾಂಡ್ಗೆ ಹೋಗೋಣ ಅಂತ, ಮನ್ರೋ ಐಲ್ಯಾಂಡ್ಗೆ ಟ್ರೈನ್ ಇದೆಯಾ ಅಂತ ಸ್ಟೇಷನಲ್ಲಿ ವಿಚಾರಿಸಿದಾಗ ಅವರು ಹೌದು ಇದೆ, ಬೆಳಗ್ಗೆ 6:30ಕ್ಕೆ ಒಂದು ಟ್ರೈನ್ ಇದೆ, ಅನಂತರ ಮಧ್ಯಾಹ್ನ 1:15ಗೆ ಒಂದು ಟ್ರೈನ್ ಇದೆ ಅಂತ ಹೇಳಿದ್ರು. ನೋಡಿ, ಅಲೆಪಿ ರೈಲ್ವೆ ಸ್ಟೇಷನ್ಗೆ ಹೊಂದ್ಕೊಂಡಾಗೆ ರೈಲ್ ವ್ಯೂ ರೆಸ್ಟೋರೆಂಟ್ ಇದೆ. ನೀವೇನಾದರೂ ಇಲ್ಲಿಗೆ ಬಂದಾಗ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ರೂಮ್ ಮಾಡ್ಕೋಬೇಕು ಅಂದರೆ ಈ ರೈಲ್ ವ್ಯೂ ರೆಸ್ಟೋರೆಂಟಲ್ಲಿ ರೂಮನ್ನು ಮಾಡ್ಕೋಬಹುದು. ನೀವು ಅಲೆಪಿಗೆ ಬಂದಾಗ ಮನ್ರೋ ಐಲ್ಯಾಂಡ್ ಮತ್ತು ಮನ್ನಾರ್ಸಲ ನಾಗರಾಜಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡ್ರೆ ಈ ಎರಡೂ ಪ್ಲೇಸ್ಗೂ ಬೆಳಗ್ಗೆ 6:30ಕ್ಕೆ ಟ್ರೈನ್ ಇದೆ. ಆದ್ದರಿಂದ ನೀವು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ರೂಮ್ ಮಾಡಿಕೊಂಡ್ರೆ ಕನ್ವೀನಿಯೆಂಟ್ ಆಗಿರುತ್ತೆ. ಅಲೆಪಿ ರೈಲ್ವೆ ಸ್ಟೇಷನ್ಗೆ ಬಂದು ಮನ್ರೋ ಐಲ್ಯಾಂಡ್ಗೆ ಟ್ರೈನ್ ಇದೆಯಾ ಅಂತ ವಿಚಾರಿಸೋಷ್ಟರಲ್ಲೇ 5:30 ಆಗಿತ್ತು. 6:30ಗೆ ಟ್ರೈನ್ ಇದೆ ಅಂತ ಗೊತ್ತಾಯಿತು. ತಕ್ಷಣ ನಾವು 6:30 ಟ್ರೈನ್ಗೆ ಟಿಕೆಟನ್ನು ತೊಗೊಂಡ್ವಿ. ಟಿಕೆಟ್ ತೊಗೊಂಡ ನಂತರ ನೋಡಿದ್ವಿ 5:30 ಆಗಿತ್ತು. 5:30ಇಂದ 6:30ವರೆಗೂ 1 ಅವರ್ ಟೈಮ್ ಇತ್ತು. ಆದ್ದರಿಂದ ನಾವೇನು ಮಾಡಿದ್ವಿ, ರೈಲ್ವೆ ಸ್ಟೇಷನಲ್ಲಿ AC ವೇಟಿಂಗ್ ಹಾಲ್ ಅಂತ ಇತ್ತು, ಅಲ್ಲಿ ಒಳಗಡೆ ಹೋಗಿ ವಿಚಾರಿಸಿದಾಗ ಅಲ್ಲಿ ಫ್ರೆಶ್ ಅಪ್ ರೂಮ್ ಇದೆ ಅಂತ ಗೊತ್ತಾಯಿತು. ಅಲ್ಲೇ ಫ್ರೆಶ್ ಅಪ್ ಆದ್ವಿ. ಒಬ್ಬರಿಗೆ 30 ರೂಪೀಸ್ ತೊಗೊಂಡ್ರು. ಅನಂತರ 6:30ಗೆ ಟ್ರೈನ್ ಬಂತು. ಆ ಟ್ರೈನಲ್ಲಿ ನಾವು ಮನ್ರೋ ಐಲ್ಯಾಂಡ್ ಕಡೆ ಹೊರಟ್ವಿ. ಅಲೆಪಿಯಿಂದ ಮನ್ರೋ ಐಲ್ಯಾಂಡ್ 91 ಕಿಲೋಮೀಟರ್ ದೂರದಲ್ಲಿದೆ. ಅಲೆಪಿಯಿಂದ ಮನ್ರೋ ಐಲ್ಯಾಂಡ್ಗೆ ಪ್ರತಿದಿನ 2 ಟ್ರೈನ್ ಇದೆ. ಬೆಳಗ್ಗೆ 6:30ಕ್ಕೆ ಒಂದು ಟ್ರೈನ್, ಮತ್ತೆ ಮಧ್ಯಾಹ್ನ 1:15ಕ್ಕೆ ಒಂದು ಟ್ರೈನ್. ಮಧ್ಯಾಹ್ನ 1:15ಕ್ಕೆ ಹೊರಡುವಂತಹ ಟ್ರೈನ್ ಭಾನುವಾರ ಇರೋದಿಲ್ಲ, ಉಳಿದ ದಿನಗಳಲ್ಲಿ ಇರುತ್ತೆ. ಮನ್ರೋ ಐಲ್ಯಾಂಡ್ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿದ್ದು ಕೊಲ್ಲಂನಿಂದ 26 ಕಿಲೋಮೀಟರ್ ದೂರದಲ್ಲಿದೆ. ಮನ್ರೋ ಐಲ್ಯಾಂಡ್ ಅಲೆಪಿಯಿಂದ 91 ಕಿಲೋಮೀಟರ್, ವರ್ಕಳದಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ನೀವು ವರ್ಕಳ ಅಥವಾ ಅಲೆಪಿಗೆ ಬಂದಾಗ ಮನ್ರೋ ಐಲ್ಯಾಂಡ್ಗೆ ವಿಸಿಟ್ ಮಾಡಬಹುದು. ಮನ್ರೋ ಐಲ್ಯಾಂಡನ್ನು ಇಲ್ಲಿನ ಸ್ಥಳೀಯ ಜನರು ಮನ್ರೋ ತುರುತ್ತು ಅಂತ ಕರೀತಾರೆ. ಇನ್ನು 6:30 ಟ್ರೈನ್ ಮಿಸ್ ಆಯಿತು. ಬೈ ಬಸ್ ಮನ್ರೋ ಐಲ್ಯಾಂಡ್ಗೆ ಹೋಗಬೇಕು ಅಂದ್ಕೊಂಡ್ರೆ ಅಲೆಪಿಯಿಂದ ಮನ್ರೋ ಐಲ್ಯಾಂಡ್ಗೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ. ಮೊದಲಿಗೆ ಅಲೆಪಿಯಿಂದ ಕರುನಾಗಪಲ್ಲಿಯನ್ನು ಸೇರ್ಕೋಬೇಕು. ಕರುನಾಗಪಲ್ಲಿಯಿಂದ ಆಟೋದಲ್ಲಿ ಮನ್ರೋ ಐಲ್ಯಾಂಡನ್ನು ತಲುಪಬಹುದು. ಮನ್ರೋ ಐಲ್ಯಾಂಡ್ ಕರುನಾಗಪಲ್ಲಿಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಬೈಕ್ ಹೋಗ್ತೀರಾ ಅನ್ನೋದಾದರೆ ಅಲೆಪಿಯಲ್ಲಿ ಬೈಕ್ ರೆಂಟಿಗೆ ಸಿಗುತ್ತೆ. ಬೈಕ್ ತೊಗೊಂಡು ಮನ್ರೋ ಐಲ್ಯಾಂಡನ್ನು ವಿಸಿಟ್ ಮಾಡಬಹುದು, ಅಥವಾ ಕಾರ್ ಬುಕ್ ಮಾಡಿಕೊಂಡು ಅಲೆಪಿಯಿಂದ ಮನ್ರೋ ಐಲ್ಯಾಂಡ್ಗೆ ಹೋಗಬಹುದು.
ನಿಮಗೆ ಹೇಗೆ ಕನ್ವೀನಿಯೆಂಟ್ ಅನಿಸುತ್ತೋ ಹಾಗೆ ಮಾಡಿ. ಇನ್ನು ಈಗ ವರ್ಕಳಾದಿಂದ ಮನ್ರೋ ಐಲ್ಯಾಂಡ್ನ ಹೇಗೆ ತಲುಪೋದು ಅಂತ ನೋಡೋಣ. ವರ್ಕಳಾದಿಂದ ಮನ್ರೋ ಐಲ್ಯಾಂಡ್ಗೆ ಸಂಜೆ 4 ಗಂಟೆಗೆ ಮತ್ತು 6 ಗಂಟೆಗೆ ಟ್ರೈನ್ ಇದೆ. ನೀವು ಈ 2 ಟ್ರೈನಲ್ಲಿ ಯಾವುದೇ ಟ್ರೈನಲ್ಲಿ ಹೊರಟರೂ ಕೂಡ ನೀವು ಮನ್ರೋ ಐಲ್ಯಾಂಡ್ ತಲುಪೋ ಅಷ್ಟರಲ್ಲಿ ಬೋಟಿಂಗ್ ಟೈಮ್ ಮುಗಿದೋಗಿರುತ್ತೆ, ಬೋಟಿಂಗ್ ಸ್ಟಾಪ್ ಆಗಿರುತ್ತೆ. ನೀವು ಅಲ್ಲಿ ಆ ದಿನ ಉಳ್ಕೊಂಡು ನೆಕ್ಸ್ಟ್ ಡೇ ಬೋಟಿಂಗ್ ಹೋಗಬೇಕಾಗತ್ತೆ. ಇಲ್ಲ ಒಂದೇ ದಿನದಲ್ಲಿ ವರ್ಕಳಾದಿಂದ ಮನ್ರೋ ಐಲ್ಯಾಂಡ್ಗೆ ಹೋಗಿ ಬರಬೇಕು ಅನ್ನೋದಾದರೆ ವರ್ಕಳಾಯಿಂದ ಕೊಲ್ಲಂಗೆ ಬಂದು ಕೊಲ್ಲಂನಿಂದ ಮತ್ತೊಂದು ಟ್ರೈನಲ್ಲಿ ಮನ್ರೋ ಐಲ್ಯಾಂಡನ್ನು ತಲುಪಬಹುದು. ಕೊಲ್ಲಂನಿಂದ ಮನ್ರೋ ಐಲ್ಯಾಂಡ್ಗೆ ಬೆಳಗ್ಗೆ 8 ಗಂಟೆಗೆ, 9 ಗಂಟೆಗೆ, 11 ಗಂಟೆಗೆ ಮತ್ತು ಮಧ್ಯಾಹ್ನ 2 ಗಂಟೆಗೆ ಹೀಗೆ ಸಾಕಷ್ಟು ಟ್ರೈನ್ಗಳಿವೆ. ಟ್ರೈನ್ ಸಿಕ್ಕಿಲ್ಲ ಅಂದರೂ ಕೊಲ್ಲಂನಿಂದ ಮನ್ರೋ ಐಲ್ಯಾಂಡ್ 25 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ನೀವು ಆಟೋದಲ್ಲೇ ಬರಬಹುದು. ಆಟೋದವರು 700ಇಂದ 800 ತಗೋತಾರೆ. ಅಥವಾ ವರ್ಕಳಾದಿಂದ ಕಾರನ್ನು ಬುಕ್ ಮಾಡಿಕೊಂಡು ಅಥವಾ ಬೈಕ್ ರೆಂಟಿಗೆ ತೊಗೊಂಡು ಬರಬಹುದು. ಆಯ್ಕೆ ನಿಮ್ಮದು. ಕಾರಲ್ಲಿ ಬರ್ತಿರೋ, ಬೈಕಲ್ಲಿ ಬರ್ತಿರೋ ಅಥವಾ ಟ್ರೈನಲ್ಲಿ ಬರ್ತಿರೋ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅಲಪ್ಪಿಯಿಂದ ಮನ್ರೋ ಐಲ್ಯಾಂಡ್ಗೆ ಸುಮಾರು 1 ಗಂಟೆ 45 ನಿಮಿಷಗಳ ಕಾಲದ ಪ್ರಯಾಣ. ಅಲಪಿಯಿಂದ 6:30ಕ್ಕೆ ಹೊರಟಂಥ ಟ್ರೈನ್ 7:45ಗೆ ಮನ್ರೋ ತುರುತ್ಗೆ ರೀಚ್ ಆಯಿತು. ನೋಡಿ, ಇದೇ ಮನ್ರೋ ತುರುತ್ ರೈಲ್ವೆ ಸ್ಟೇಷನ್. ತುಂಬ ಪುಟ್ಟದಾದ ಸ್ಟೇಷನ್. ಟ್ರೈನ್ ಇಳಿದ ಮೇಲೆ ಅಲ್ಲೇ ಟಿಕೆಟ್ ಕೌಂಟರ್ ಹತ್ರ ಹೋಗಿ ನಾವು ಇಲ್ಲಿಂದ ಮತ್ತೆ ಅಲಪಿಗೆ ಟ್ರೈನ್ ಇದೆಯಾ ಅಂತ ವಿಚಾರಿಸಿದ್ವಿ. ಅವರಂದ್ರು ಸಂಜೆ ಮೇಲಿದೆ ಟ್ರೈನು, ಇವಾಗ ಯಾವುದೂ ಇಲ್ಲ, ಬೆಳಗ್ಗೆ ಅಥವಾ ಮಧ್ಯಾಹ್ನ ಯಾವುದೇ ಟ್ರೈನ್ ಇಲ್ಲ ಅಂತ ಹೇಳಿದರು. ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಿದ್ದಾಗೆ ಒಂದಿಬ್ಬರು ಬಂದು, ನೀವು ಬೋಟಿಂಗ್ ಹೋಗ್ತೀರಾ, ಬೋಟಿಂಗ್ ಹೋಗೋದಾದರೆ ಬನ್ನಿ, 2 ಅವರ್ಸ್ಗೆ 1500 ಅಂತ ಕೇಳಿದ್ರು. ನಾವಿಲ್ಲ, ನಾವು ಗೌರ್ಮೆಂಟ್ ಬೋಟಲ್ಲೇ ಹೋಗ್ತೀವಿ ಅಂತ ಹೇಳಿ ಆಟೋ ಸ್ಟ್ಯಾಂಡ್ ಕಡೆ ಹೊರಟ್ವಿ. ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲೇ ಆಟೋ ಸ್ಟ್ಯಾಂಡ್ ಇದೆ. ಇಲ್ಲಿ ಹೆಚ್ಚಿಗೆ ಆಟೋಗಳೇನಿರಲ್ಲ, 1 or 2 ಆಟೋ ಇರುತ್ತೆ ಅಷ್ಟೇ. ಮತ್ತು ಇಲ್ಲಿ ಯಾವುದೇ ಹೋಟೆಲ್ಗಳು ಕೂಡ ಇಲ್ಲ. ರೈಲ್ವೆ ಸ್ಟೇಷನ್ನಿಂದ ಗೌರ್ಮೆಂಟ್ ಬೋಟಿಂಗ್ DTPC ಸೆಂಟರ್ 1.5 ಕಿಲೋಮೀಟರ್ ದೂರದಲ್ಲಿದೆ. ಆಟೋದವರು 50 ರೂಪೀಸ್ ತೊಗೊಂಡ್ರು ನಮಗೆ DTPC ಸೆಂಟರ್ ಹತ್ರ ಸ್ಟಾಪ್ ಮಾಡೋದಕ್ಕೆ. ಮನ್ರೋ ತುರ್ತು ಒಂದು ಪುಟ್ಟ ಹಳ್ಳಿಯಾಗಿದ್ದು ಹಸಿರಿನಿಂದ ಕೂಡಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಟೇ ಮಾಡೋದಕ್ಕೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ಕೂಡ ಇದೆ. ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನ ಆನ್ಲೈನಲ್ಲೇ ಬುಕ್ ಮಾಡ್ಕೋಬಹುದು. ಅಥವಾ ಇಲ್ಲಿಗೆ ಬಂದಾಗ ಆಟೋದವ್ರಿಗೆ ಬಜೆಟ್ ರೇಂಜಲ್ಲಿ ಹೋಮ್ ಸ್ಟೇ ಅಥವಾ ರೆಸಾರ್ಟನ್ನು ತೋರಿಸಪ್ಪ ಅಂದರೆ ಅವರು ತೋರಿಸ್ತಾರೆ. 1, 2, 3 ಚೆಕ್ ಮಾಡಿ ಬುಕ್ ಮಾಡ್ಕೋಬಹುದು. ಮನ್ರೋ ತುರುತು ಬೋಟಿಂಗ್ ಪಾಯಿಂಟನ್ನು ತಲುಪಿದ್ವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೋಟು, ಈ ಬೋಟಲ್ಲೇ ಈಗ ಬೋಟಿಂಗ್ ಹೋಗೋದು. ಈ ಒಂದು ಪರಿಸರ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಬೋಟಿಂಗ್ ಇಲ್ಲಿ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವು 8 ಗಂಟೆಗೆಲ್ಲ ಬಂದಿದ್ದೀವಿ. ಆಫೀಸ್ ಕ್ಲೋಸ್ ಆಗಿತ್ತು. ನಂತರ ಅಲ್ಲಿ ನಂಬರ್ ತೊಗೊಂಡು ಫೋನ್ ಮಾಡಿದ್ವಿ. ಅವರು 9 ಗಂಟೆಗೆ ಅಂತ ಹೇಳಿದ್ರು. ಸರಿ, 1 ಗಂಟೆ ವೆಯ್ಟ್ ಮಾಡಬೇಕು ಅಂತ ಅಂಗಡಿ ಹತ್ರ ಕೂತ್ಕೊಂಡ್ವಿ. ಆಗ ಕೆಲವೊಂದು ಬೋಟ್ಗಳು ಫಿಶಿಂಗ್ ಹೋಗಿ ವಾಪಸ್ ಬರ್ತಾ ಇದ್ವು. ಅವ್ರ ಹತ್ರ ಮಾತಾಡಿಕೊಂಡು ಫಿಶ್ ಬಗ್ಗೆ ವಿಚಾರಿಸ್ತಾ ಇದ್ವಿ, ಯಾವ ಫಿಶ್ ಏನು ಅಂತ. ಅಷ್ಟರಲ್ಲಿ ಅಲ್ಲೇ DTPC ಆಫೀಸಲ್ಲಿ ವರ್ಕ್ ಮಾಡುವಂತಹ ಒಬ್ಬ ವ್ಯಕ್ತಿ ಕಾಫಿ ಕುಡಿಯೋಕ್ಕೇನೋ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಪ್ರೈವೇಟ್ ಬೋಟ್ ಅವ್ರು ಬಂದು ನಮ್ಮ ಹತ್ರ ಕೇಳ್ತಾ ಇದ್ರು, ಈಗಲೇ ಬೋಟ್ ಸ್ಟಾರ್ಟ್ ಮಾಡ್ತೀವಿ ಬನ್ನಿ ಅಂತ. ಇದನ್ನು ನೋಡಿದ ಆ ವ್ಯಕ್ತಿ, ನಾನು DTPC ಆಫೀಸಲ್ಲೇ ವರ್ಕ್ ಮಾಡೋದು, ನಮ್ಮನೆ ಪಕ್ಕದಲ್ಲೇ ಇದೆ, ಕೀ ತೊಗೊಂಬರ್ತೀನಿ ಇರಿ, ಹೋಗಬೇಡಿ, ಇದೇ ಬೋಟಲ್ಲಿ ಹೋಗಿ ಅಂತ ಹೇಳಿ ಮನೆಗೆ ಹೋಗಿ ಕೀ ತಂದು ನಮಗೆ ಜಾಕೆಟ್ಗಳನ್ನ ಕೊಟ್ಟರು. ನೋಡಿ, ಇಲ್ಲಿ ಆರೆಂಜ್ ಕಲರ್ ಪಂಚೆ ಹಾಕೊಂಡು ನಿಂತಿದ್ದಾರಲ್ಲ, ಅವರೇ DTPC ಆಫೀಸಲ್ಲಿ ವರ್ಕ್ ಮಾಡೋದು. ಅವರು ಕೀ ತಂದು ನಮಗೆ ಜಾಕೆಟ್ಗಳನ್ನು ಕೊಟ್ಟು ಬೋಟ್ನ ವ್ಯವಸ್ಥೆ ಮಾಡಿಕೊಟ್ರು. ಇಲ್ಲಿ ವರ್ಕ್ ಸ್ಟಾರ್ಟ್ ಆಗೋದು 9 ಗಂಟೆಗೆ. ಆಗ ಅವರು ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾರೆ. ಅವ್ರ ಜೊತೆನೇ ಬೋಟ್ ಡ್ರೈವರ್ ಕೂಡ ಇದ್ದರು. ಅವ್ರಿಗೆ ಹೇಳಿದ್ರು ಇವರನ್ನು ಬೋಟಿಂಗಿಗೆ ಕರ್ಕೊಂಡು ಹೋಗು ಅಂತ. ಸರಿ, ಅವರೇ ನಮಗೆ ಬೋಟಿಂಗ್ ಕರ್ಕೊಂಡು ಹೋದರು.
ಬೋಟಿಂಗ್ ಸ್ಟಾರ್ಟ್ ಆಯಿತು. ಬನ್ನಿ ಬೋಟಿಂಗ್ ಹೋಗ್ತಾ ಮಿಕ್ಕ ವಿಷಯಗಳನ್ನು ತಿಳ್ಕೊಳ್ಳೋಣ. ಸುತ್ತಲೂ ಹಸಿರಾದ ಪರಿಸರ, ನಿಶ್ಶಬ್ದವಾದ ವಾತಾವರಣ, ನೀರಿನ ಮೇಲೆ ಮರದ ದೋಣಿಯಲ್ಲಿ ನಮ್ಮ ಪ್ರಯಾಣ. ನಿಜಕ್ಕೂ ಇದೊಂದು ಅದ್ಭುತವಾದ ಒಂದು ಗಳಿಗೆ ಅಂತಲೇ ಹೇಳ್ಬೋದು. ಇಂಗ್ಲಿಷಲ್ಲಿ ಈ ಬೋಟನ್ನು ಕೆನಾಯ್ ಬೋಟ್ ಅಂತ ಕರೀತಾರೆ. ಮನ್ರೋ ಐಲ್ಯಾಂಡಲ್ಲಿ ಗೌರ್ನಮೆಂಟ್ ಬೋಟ್ ಮತ್ತು ಪ್ರೈವೇಟ್ ಬೋಟ್ ಎರಡೂ ಕೂಡ ಇದೆ. ಗೌರ್ನಮೆಂಟ್ ಬೋಟಲ್ಲಿ ಹೋಗೋದಾದರೆ 2 ಗಂಟೆಗಳ ಪ್ರಯಾಣಕ್ಕೆ 1000 ರೂಪೀಸ್ ತಗೋತಾರೆ. ಈ ಒಂದು ಬೋಟಲ್ಲಿ ಒಬ್ಬರಾದರೂ ಹೋಗ್ಬೋದು, ಇಬ್ಬರಾದರೂ ಹೋಗ್ಬೋದು, 4ರಿಂದ 6 ಜನ ಕೂಡ ಹೋಗ್ಬಹುದು. ಪ್ರೈಸ್ ಮಾತ್ರ ಒಂದೇ ಇರುತ್ತೆ. ಗೌರ್ನಮೆಂಟ್ ಬೋಟ್ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 5 ಗಂಟೆವರೆಗೂ ಇರುತ್ತೆ. ನೀವೇನಾದರೂ ಅರ್ಲಿ ಮಾರ್ನಿಂಗ್ ಬಂದರೆ ಆಫೀಸ್ ಕ್ಲೋಸ್ ಆಗಿರುತ್ತೆ, ಅದ್ರ ಮೇಲೆ ನಂಬರ್ ಹಾಕಿರ್ತಾರೆ, ತೊಗೊಂಡು ಫೋನ್ ಮಾಡಿದ್ರೆ ಕೆಲವೊಂದು ಸಲ ಬರ್ತಾರೆ, ಕೆಲವೊಂದು ಸಲ ಬರಲ್ಲ. ಆಗ ನೀವು ಪ್ರೈವೇಟ್ ಬೋಟ್ಗೆ ಹೋಗಬಹುದು. ಪ್ರೈವೇಟ್ ಬೋಟ್ ಅವರು 2 ಗಂಟೆಯ ದೋಣಿ ವಿಹಾರಕ್ಕೆ 1500 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಈಗ ಪ್ರಯಾಣ ಮಾಡ್ತಾ ಇದ್ದೀವಲ್ಲ, ಈ ಕಾಲುವೆಯ ಸುತ್ತ ಹಲವಾರು ಹೋಮ್ ಸ್ಟೇಗಳಿವೆ. ಜೊತೆಗೆ ನದಿಯ ದಡದಲ್ಲೂ ಕೂಡ ಹಲವಾರು ಹೋಮ್ ಸ್ಟೇಗಳನ್ನ ನೋಡಬಹುದು. ನೀವೇನಾದರೂ ಇಲ್ಲಿಗೆ ಬಂದಾಗ ಇಲ್ಲಿ ಉಳ್ಕೊಬೇಕು ಅಂದರೆ ಈ ಅಕ್ಕಪಕ್ಕದಲ್ಲಿರುವ ಹೋಮ್ ಸ್ಟೇಗಳನ್ನು ಬುಕ್ ಮಾಡ್ಕೋಬಹುದು. ನೀವೇನಾದರೂ ಇಲ್ಲಿ ಹೋಮ್ ಸ್ಟೇಯಲ್ಲಿ ಉಳ್ಕೊಂಡಿದ್ರೆ ಹೋಮ್ ಸ್ಟೇಯವ್ರಿಗೂ ಮತ್ತು ಪ್ರೈವೇಟ್ ಬೋಟ್ನವ್ರಿಗೂ ಕನೆಕ್ಷನ್ ಇರುತ್ತೆ. ಅವರೇ ಹೋಮ್ ಸ್ಟೇ ಬಳಿಗೆ ಬಂದು ನಿಮ್ಮನ್ನು ಬೋಟಲ್ಲಿ ಪಿಕ್ ಮಾಡ್ಕೋತಾರೆ. 2 ಗಂಟೆಗೆ 1500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮನ್ರೋ ಐಲ್ಯಾಂಡ್ ಅಷ್ಟಮುಡಿ ಸರೋವರ ಮತ್ತು ಕಲ್ಲಾಡ್ ನದಿಯ ಸಂಗಮದ ಮಧ್ಯದಲ್ಲಿರುವ 8 ಸಣ್ಣ ದ್ವೀಪ ಸಮೂಹವಾಗಿದೆ. ಅಷ್ಟಮುಡಿ ಲೇಕ್ನ ಬ್ಯಾಕ್ ವಾಟರ್ ಮಧ್ಯದಲ್ಲಿ ಏರ್ಪಟ್ಟಂತಹ ಈ ಕಾಲುವೆಯ ನಡುವಿನ ಪ್ರಯಾಣ ನಿಜಕ್ಕೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಕೇರಳದ ಹಳ್ಳಿ ಜೀವನವನ್ನು ನೋಡಬೇಕು ಅಂದರೆ ತಪ್ಪದೆ ಈ ಮನ್ರೋ ಐಲ್ಯಾಂಡ್ಗೆ ಭೇಟಿ ನೀಡಬೇಕು. ಆಗ ಇಲ್ಲಿನ ಒಂದು ಗ್ರಾಮೀಣ ಜೀವನ ಹೇಗಿರುತ್ತೆ ಅಂತ ಹತ್ತಿರದಿಂದ ನೋಡಬಹುದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಟ್ರಾವಂಕೂರ್ ರಾಜ್ಯ, ಈ ರಾಜ್ಯದಲ್ಲಿ ದಕ್ಷಿಣ ಕೇರಳ ಮತ್ತು ದಕ್ಷಿಣ ತಮಿಳುನಾಡು ಎರಡೂ ಇರುತ್ತೆ. ಇದು ಬ್ರಿಟಿಷರ ಕೈ ಸೇರುತ್ತೆ. ಆ ಸಮಯದಲ್ಲಿ ಈ ಒಂದು ಪ್ರಾಂತ್ಯಕ್ಕೆ ಕರ್ನಲ್ ಜಾನ್ ಮನ್ರೋವನ್ನು ಆಡಳಿತಾಧಿಕಾರಿಯಾಗಿ ಬ್ರಿಟಿಷರು ನೇಮಿಸುತ್ತಾರೆ. ಟ್ರಾವಂಕೂರ್ ಪ್ರಾಂತ್ಯಕ್ಕೆ ಆಡಳಿತಾಧಿಕಾರಿಯಾಗಿ ಬಂದಂತಹ ಮನ್ರೋ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ. ಆ ಸಮಯದಲ್ಲಿ ಇಲ್ಲಿ ಮಳೆಗಾಲದ ಸಮಯದಲ್ಲಿ ಪ್ರವಾಹ ಆಗ್ತಿರುತ್ತೆ. ಇದನ್ನು ನೋಡಿದಂತಹ ಮನ್ರೋ ಕಲ್ನಾಡ್ ನದಿ ಮತ್ತು ಅಷ್ಟಮುಡಿ ಸರೋವರವನ್ನು ಕೂಡಿಸಿ ಕೇರಳದ ಈ ಕಾಲುವೆಯನ್ನು ಅಭಿವೃದ್ಧಿಪಡಿಸುತ್ತಾರೆ. ಕರ್ನಲ್ ಜಾರ್ಜ್ ಮನ್ರೋ ಈ ಕಾಲುವೆಯನ್ನು ಅಭಿವೃದ್ಧಿಪಡಿಸಿದ್ದರಿಂದ ಅವರ ನೆನಪಿಗಾಗಿ ಈ ಕಾಲುವೆಗೆ ಅವರ ಹೆಸರನ್ನೇ ಇಡಲಾಯಿತು. ಅಂದಿನಿಂದ ಈ ಕಾಲುವೆಯನ್ನು ಮನ್ರೋ ಐಲ್ಯಾಂಡ್ ಅಂತ ಕರೆಯಲಾಗುತ್ತೆ. ಕರ್ನಲ್ ಜಾನ್ ಮನ್ರೋ ವಾಸಿಸುತ್ತಿದ್ದಂತಹ ಅರಮನೆ ಈಗಲೂ ಮನ್ರೋ ಐಲ್ಯಾಂಡ್ನಲ್ಲಿದೆ. ಈಗ ಅದನ್ನು ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ. ನಿಮಗೆ ಆಸಕ್ತಿ ಇದ್ದರೆ ನೀವು ಆ ಮ್ಯೂಸಿಯಂಗೆ ಭೇಟಿ ನೀಡಬಹುದು. ಈ ಕಾಲುವೆಯ ಒಟ್ಟಾರೆ ವಿಸ್ತೀರ್ಣ 13.4 ಚದರ ಕಿಲೋಮೀಟರ್. ಅಷ್ಟಮುಡಿ ಸರೋವರದಲ್ಲಿ ಅಡಗಿರುವಂತಹ ಈ ಒಂದು ಮನ್ರೋ ಐಲ್ಯಾಂಡನ್ನು ಕೇರಳದ ಮುಳುಗುವ ದ್ವೀಪ ಎಂದು ಕರೆಯಲಾಗುತ್ತೆ. ಇದು ಹಂತ ಹಂತವಾಗಿ ಮುಳುಗುವ ಭೂಮಿಯನ್ನು ಹೊಂದಿದೆ. ನೋಡಿ, ಇದೆ ಅಷ್ಟಮುಡಿ ಲೇಕ್. ಇಲ್ಲಿ ಕಲ್ಲಾಡ್ ನದಿ ಅಷ್ಟಮುಡಿ ಸರೋವರದಲ್ಲಿ ಸಂಗಮವಾಗುತ್ತೆ. ಇಲ್ಲಿಂದ ಮುಂದೆ ಸಾಗಿ ಕಲ್ಲಾಡ್ ನದಿ ಸಮುದ್ರವನ್ನು ಸೇರುತ್ತೆ. ಈ ಸ್ಥಳಕ್ಕೆ ಸಂಜೆ ಸಮಯದಲ್ಲಿ ಬಂದರೆ ಸನ್ಸೆಟ್ಟನ್ನು ನೋಡಬಹುದು.
ನೋಡಿ, ಇದೇ ಈ ಒಂದು ಮನ್ರೋ ಐಲ್ಯಾಂಡ್ನ ಪ್ರಮುಖ ಆಕರ್ಷಣೆ, ಮ್ಯಾಂಗ್ರೋವ್ ವೃಕ್ಷಗಳು. ಆರ್ಚ್ ಆಕಾರದಲ್ಲಿ ಬೆಳೆದಿರುವಂತಹ ಈ ಮ್ಯಾಂಗ್ರೋವ್ ವೃಕ್ಷದ ಕೆಳಗಡೆ ಹೋಗೋದೇ ಒಂದು ರೀತಿ ಡಿಫ್ರೆಂಟ್ ಅನುಭವವನ್ನು ಕೊಡುತ್ತೆ. ಈ ಮ್ಯಾಂಗ್ರೋವ್ ಗಿಡಗಳ ಮಧ್ಯೆ ಸ್ವಲ್ಪ ಹೊತ್ತು ದೋಣಿಯನ್ನು ನಿಲ್ಲಿಸಿದ್ರು. ಕೆಳಗಡೆ ಇಳಿಬೋದು, ಇಳಿರಿ ಅಂತ ಹೇಳಿದ್ರು. ಕೆಳಗಡೆ ಇಳಿದು ಸ್ವಲ್ಪ ಹೊತ್ತು ಇಲ್ಲೇ ನೀರಲ್ಲಿ ಆಟ ಆಡಿದ್ವಿ, ಒಂದಷ್ಟು ಫೋಟೋಗಳನ್ನು ತಗೊಂಡ್ವಿ. ಮಳೆಗಾಲದಲ್ಲಿ ಬಂದರೆ ಇಲ್ಲಿ ತುಂಬ ನೀರಿರುತ್ತೆ, ಬೋಟಿಂದ ಇಳಿಯೋದಕ್ಕೆ ಬಿಡಲ್ಲ. ನಾವು ಬಂದಿರೋದು ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ, ಮಳೆಗಾಲ ಮುಗಿದಿದೆ, ಅಷ್ಟು ನೀರೇನಿರಲಿಲ್ಲ, ಆದ್ದರಿಂದ ಇಳಿಯೋದಕ್ಕೆ ಬಿಟ್ಟರು. ಮನ್ರೋ ಐಲ್ಯಾಂಡ್ಗೆ ಬೆಸ್ಟ್ ವಿಸಿಟಿಂಗ್ ಟೈಮ್ ಅಂದರೆ ನವಂಬರ್ ಟು ಫೆಬ್ರವರಿ. ಮಳೆಯೆಲ್ಲ ಬಂದು ನಿಂತಿರುತ್ತೆ, ನದಿಗಳು ಸರೋವರಗಳೆಲ್ಲ ತುಂಬಿರುತ್ತೆ, ಆಗ ಬೋಟಿಂಗು ಕೂಡ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಈ ಒಂದು ಮನ್ರೋ ಐಲ್ಯಾಂಡಿಗೆ ಬಂದರೆ ಈ ಒಂದು ಕಾಲುವೆಯಲ್ಲಿ ಅಷ್ಟು ನೀರಿರೋದಿಲ್ವಂತೆ, ಮತ್ತು ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಆ ನೀರಿಂದ. ಮಳೆಗಾಲ ಆಗಿರೋದ್ರಿಂದ, ಮಳೆ ಬಂದು ನೀರು ಹರಿತಾ ಇರೋದ್ರಿಂದ ಈ ನೀರಲ್ಲಿ ಅಷ್ಟು ಸ್ಮೆಲ್ ಇರಲಿಲ್ಲ. ಕಾಲುವೆ ಪಕ್ಕದಲ್ಲಿ ಒಂದು ಹೋಟೆಲ್ ನೋಡಿದ್ವಿ, ಮನ್ರೋ ಗ್ರೀನ್ ಐಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಬ್ರೇಕ್ಫಾಸ್ಟ್ ಏನಾದರೂ ಇದೆಯಾ ಅಂತ ನೋಡೋಣ ಅಂತ ಬೋಟನ್ನು ಇಳಿದು ಹೋಟೆಲ್ ಒಳಗಡೆ ಹೋಗಿ ಕೇಳಿದ್ವಿ, ಬ್ರೇಕ್ಫಾಸ್ಟ್ ಇದೆಯಾ ಅಂತ. ಅವರು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಅಡುಗೆ ರೆಡಿ ಆಗ್ತಿದೆ, ಮಧ್ಯಾಹ್ನದ ಊಟ ಇದೆ ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಮುಂದೆ ಹೋಗಿ ನೋಡಿದ್ವಿ, ಹೋಟೆಲ್ ಅಂಗಡಿ ಏನಾದರೂ ಇರ್ಬೋದು ಅಂತ. ಯಾವುದೂ ಹೋಟೆಲ್ ಅಂಗಡಿ ಇರಲಿಲ್ಲ. ಅನಂತರ ಇದೇ ಡೆಡ್ ಪಾಯಿಂಟ್ ಅಂತ ಹೇಳಿದ್ರು ಬೋಟ್ ಡ್ರೈವರ್. ಮತ್ತು ನಾವಿವಾಗ ವಾಪಸ್ ಬಂದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇವರು ಬಂದಿದ್ದೇ ಒಂದು ದಾರಿ, ಮತ್ತು ಹೋಗ್ತಾ ಇರೋದೇ ಇನ್ನೊಂದು ಮಾರ್ಗವಾಗಿ. ಇದು ಕೂಡ ತುಂಬ ಚೆನ್ನಾಗಿತ್ತು, ಹಸಿರಿನಿಂದ ಕೂಡಿತ್ತು. ಬಂದ ದಾರಿಗಿನ್ನ ಹೋಗೋ ದಾರಿನೇ ತುಂಬ ಚೆನ್ನಾಗಿತ್ತು. ನಾನು ಯಾವ ದಾರಿಯಲ್ಲಿ ಬಂದಿರ್ತಾರೋ ಆ ದಾರಿಲೇ ಹೋಗ್ತಾರೆ ಅಂದ್ಕೊಂಡೆ, ಆದರೆ ಇವರು ಇನ್ನೊಂದು ಮಾರ್ಗವಾಗಿ ನಮ್ಮನ್ನು ವಾಪಸ್ ಕರ್ಕೊಂಡೋದ್ರು. ನೋಡಿ, ಇಲ್ಲಿ ಹಸಿರಿನ ರಾಶಿ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಲುವೆಯ ಇಕ್ಕೆಲಗಳಲ್ಲಿ ತೆಂಗಿನ ಮರಗಳಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಹೋಮ್ ಸ್ಟೇಗಳು, ಮನ್ರೋ ಐಲ್ಯಾಂಡಲ್ಲಿರುವಂತಹ ಹೋಮ್ ಸ್ಟೇಗಳು. ಮತ್ತು ಇಲ್ಲಿ ಹೌಸ್ ಬೋಟ್ ಸಹ ಇದೆ. ಈ ಒಂದು ಕಾಲುವೆ ಪ್ರಯಾಣದಲ್ಲಿ ನೀವು ಸುಮಾರು ಬ್ರಿಡ್ಜ್ಗಳನ್ನು ನೋಡಿದ್ರಲ್ವಾ. ಈ ಎಲ್ಲ ಬ್ರಿಡ್ಜ್ಗಳು ಕೂಡ ತುಂಬ ಕೆಳಗಡೆಗೆ ಕಟ್ಟಿದ್ದಾರೆ. ಬ್ರಿಡ್ಜ್ಗಳು ಬಂದಾಗ ನಾವು ದೋಣಿಯ ಒಳಭಾಗಕ್ಕೆ ಕೂತು ಹಾಗೆ ಬಕ್ಕೋತಿದ್ವಿ, ಇಲ್ಲ ಅಂದರೆ ತಲೆಗೆ ಹೊಡಿತಾ ಇತ್ತು ಅಷ್ಟೆ. ನೋಡಿ, ಇಲ್ಲಿ ಹೋಮ್ ಸ್ಟೇ ಎದುರುಗಡೆನೆ ಪ್ರೈವೇಟ್ ಬೋಟ್ನವ್ರು ಬಂದು ಆ ಒಂದು ಪ್ಯಾಸೆಂಜರ್ಸ್ನ ಪಿಕ್ ಮಾಡ್ತಾ ಇದ್ದಾರೆ. ನೋಡಿ, ಈ ಬ್ರಿಡ್ಜ್ ಅಂತೂ ಎಷ್ಟು ಚಿಕ್ಕದಾಗಿದೆ. ನಾವೆಲ್ಲರೂ ದೋಣಿಯ ಒಳಗಡೆ ಕೂತ್ಕೊಂಡು ಬಕ್ಕೊಂಡ್ವಿ. ನಾವು ಹೋಗಬೇಕಾದ್ರೂ ಕೂಡ ಈ ಕೃಷ್ಣನಿಗೆ ನಮಸ್ಕಾರ ಹೇಳಿ ಹೊರಟ್ವಿ, ಬರಬೇಕಾದ್ರೂ ಕೂಡ ಕೃಷ್ಣನಿಗೆ ನಮಸ್ಕಾರ ಹೇಳಿ ಬರ್ತಾ ಇದ್ದೀವಿ. ಅಂತೂ ಇಂತೂ 2 ಗಂಟೆಗಳ ಕಾಲದ ಅದ್ಭುತ ದೋಣಿ ವಿಹಾರವನ್ನು ಮುಗಿಸಿ ಬಂದ್ವಿ.
ನೋಡಿ, ತೆಂಗಿನ ಮರದ ಒಂದು ಪ್ರತಿಬಿಂಬ ಈ ನೀರಿನ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ನಾವು ವಾಪಸ್ ಬರೋ ಅಷ್ಟರಲ್ಲಿ DTPC ಆಫೀಸ್ ಕೂಡ ಓಪನ್ ಆಗಿದೆ. ಪಂಚೆಯಲ್ಲಿದ್ದಂತಹ DTPC ಆಫೀಸ್ನ ವರ್ಕರ್ ಈಗ ಯೂನಿಫಾರ್ಮ್ ಹಾಕ್ಕೊಂಡು ಬಂದಿದ್ದಾರೆ. ನಾವು ಬೋಟಿಂಗ್ ಮುಗಿಸಿ ಬರೋ ಅಷ್ಟರಲ್ಲಿ 10:30 ಆಗಿತ್ತು. ಈ ಟೈಮಲ್ಲಿ ಮನ್ರೋ ಐಲ್ಯಾಂಡಿಂದ ಅಲಪಿಗೆ ಯಾವುದೇ ಟ್ರೈನ್ ಇಲ್ಲ. ಟ್ರೈನ್ ಇರೋದು ರಾತ್ರಿ 7 ಗಂಟೆಗೆ. ಮತ್ತು ಕೊಲ್ಲಂಗೂ ಕೂಡ ಈ ಸಮಯದಲ್ಲಿ ಯಾವುದೇ ಟ್ರೈನ್ ಇಲ್ಲ. ಮಧ್ಯಾಹ್ನ 2:30ಕ್ಕೆ ಮನ್ರೋ ಐಲ್ಯಾಂಡಿಂದ ಕೊಲ್ಲಂಗೆ ಟ್ರೈನ್ ಇದೆ. ಆದ್ದರಿಂದ ನಾವು ಆಟೋ ಬುಕ್ ಮಾಡಿಕೊಂಡು ಕರುನಾಗಪಲ್ಲಿ ಕಡೆ ಹೊರಟ್ವಿ. ಮನ್ರೋ ಐಲ್ಯಾಂಡಿಂದ ಕರುನಾಗಪಲ್ಲಿ 25ರಿಂದ 26 ಕಿಲೋಮೀಟರ್ ದೂರದಲ್ಲಿದ್ದು ಆಟೋದವರು 800 ರೂಪೀಸ್ ತೊಗೊಂಡ್ರು. ನೋಡಿ, ಇದೆ ಕರುನಾಗಪಲ್ಲಿ ಬಸ್ ಸ್ಟ್ಯಾಂಡ್. ಮನ್ರೋಯಿಂದ ಕರುನಾಗಪಲ್ಲಿ ತಲುಪಿದ್ರೆ ಇಲ್ಲಿಂದ ಅಲಪಿಗೆ ಸಾಕಷ್ಟು ಬಸ್ಗಳು ಸಿಗುತ್ತೆ. ನಾವು ಆಟೋ ಇಳಿತಿದ್ದಾಗೆ ಒಂದು ಬಸ್ ಅಲಪಿ ಕಡೆ ಹೋಗ್ತಾ ಇತ್ತು. ಕೈಯನ್ನು ತೋರಿಸಿ ಬಸ್ಸನ್ನು ಹತ್ಕೊಂಡು ನಾವು ಅಲಪಿಯ ಕಡೆಗೆ ಹೊರಟ್ವಿ. ಇಲ್ಲಿಗೆ ನಮ್ಮ ಮನ್ರೋ ಐಲ್ಯಾಂಡ್ನ ಪ್ರವಾಸ ಪೂರ್ತಿಯಾಯಿತು. ಈಗ ಮನ್ರೋ ಐಲ್ಯಾಂಡಿಂದ ವಾಪಸ್ ಅಲಪಿ ಮತ್ತು ವರ್ಕಳ ಹೇಗೆ ತಲುಪೋದು ಅಂತ ನೋಡೋಣ. ಅಲಪಿಯಿಂದ ನೀವೇನಾದರೂ ಮಧ್ಯಾಹ್ನದ ಸಮಯದಲ್ಲಿ ಮನ್ರೋ ಐಲ್ಯಾಂಡ್ಗೆ ಹೋಗ್ತೀರಾ ಅನ್ನೋದಾದರೆ ಮಧ್ಯಾಹ್ನ 1:15ಗೆ ಟ್ರೈನ್ ಇದೆ. ಅದು 3 ಗಂಟೆಗೆ ಮನ್ರೋ ಐಲ್ಯಾಂಡನ್ನು ತಲುಪುತ್ತೆ. ಇಲ್ಲಿ 2 ಗಂಟೆಗಳ ಕಾಲ ನೀವು ಬೋಟಿಂಗ್ ಹೋಗಬಹುದು. ಆ ಸಮಯದಲ್ಲಿ ಸನ್ಸೆಟ್ ಕೂಡ ಎಂಜಾಯ್ ಮಾಡಬಹುದು. ಅನಂತರ ರಾತ್ರಿ 6:50ಕ್ಕೆ ಮನ್ರೋ ಐಲ್ಯಾಂಡಿಂದ ಅಲಪಿಗೆ ಟ್ರೈನ್ ಇದೆ. ಆ ಟ್ರೈನಲ್ಲಿ ನೀವು ಅಲಪಿಯನ್ನು ಸೇರ್ಕೋಬಹುದು. ಇನ್ನು ವರ್ಕಳದಿಂದ ಕೊಲ್ಲಂಗೆ ಬಂದು ಕೊಲ್ಲಂನಿಂದ 2:45ಕ್ಕೆ ಟ್ರೈನ್ ಇದೆ. ಆ ಟ್ರೈನಲ್ಲಿ ಮನ್ರೋ ಐಲ್ಯಾಂಡಿಗೆ ಬಂದು 2 ಗಂಟೆಗಳ ಕಾಲದ ಬೋಟಿಂಗ್ ಮಾಡಿಕೊಂಡು ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ರಾತ್ರಿ 7 ಗಂಟೆಗೆ ಕೊಲ್ಲಂಗೆ ಟ್ರೈನ್ ಇದೆ. ಆ ಟ್ರೈನಲ್ಲಿ ಕೊಲ್ಲಂ ಸೇರಿಕೊಂಡು ಕೊಲ್ಲಂನಿಂದ ವರ್ಕಳಗೆ ಹೋಗಬಹುದು. ಇನ್ನು ಕಾರು ಮತ್ತು ಬೈಕಲ್ಲಿ ಬಂದಿದ್ದರು ನೀವು ಯಾವ ರೂಟಲ್ಲಿ ಬಂದಿರ್ತೀರೋ ಅದೇ ರೂಟಲ್ಲಿ ವಾಪಸ್ ಹೋಗಬಹುದು. ಮನ್ರೋ ಐಲ್ಯಾಂಡಲ್ಲಿ ಎಷ್ಟು ಖರ್ಚಾಯಿತು ಅನ್ನೋ ಬಜೆಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಅಲಪಿ ಬೋಟ್ ಹೌಸ್ ಬಗ್ಗೆ ತಿಳ್ಕೊಳ್ಳೋಣ.